ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಅಂಗಾಲಿಗೆ ಹೇಸಿಗೆ ಇಲ್ಲ, ಕರುಳಿಗೆ ನಾಚಿಕೆ ಇಲ್ಲ. ಅಕ್ಕ ಅಕ್ಕ ಎಲ್ಲಿ ಹೋಗ್ಬಿಟ್ಟಕ್ಕ? ಬೇಗ ಬಾಕ ಇಲ್ಲಿ. ಅಪ್ಪಪ್ಪಪ್ಪಪ್ಪಪ್ಪ, ಅದೇನು ಅವಸರನೋ ನಿನಗೆ? ಏನೋ ರಾಮು, ಅದ್ಯಾಕೆ ಹಾಗೆ ಕೂಕ್ಕೊಳ್ತಾ ಇದೆಯಲ್ಲ? ಅಕ್ಕ ಅಕ್ಕ, ಕೆಳಗಿನ ಬೀದಿನಲ್ಲಿ ನಿನ್ನ ಫ್ರೆಂಡ್ ತಾಯಿ ಇದ್ರಲ್ವಾ, ವಯಸ್ಸಾದ ಅಜ್ಜಿ ಒಬ್ರು. ಹಾಂ 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 ಹಾಂ, ಗೊತ್ತು ಗೊತ್ತು. ಹೇಳು, ಏನಾಯ್ತು ಅವ್ರಿಗೆ? ನಿನ್ನೆ ರಾತ್ರಿ ಪಾಪ ಅವರು ತೀರ್ಕೊಂಬಿಟ್ರಂತೆ ಕಣಕ್ಕ. ಅಯ್ಯೋ ಪಾಪ, ಎಷ್ಟು ಒಳ್ಳೆ ಹೆಂಗಸ್ಗೊಂತ, ಎಷ್ಟು ಲಕ್ಷಣವಾಗಿದ್ರು ಅಂತ. ಮತ್ತೆ ಮಕ್ಕಳನ್ನಂತೂ ಅದೆಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅಂತ. ಹೌದೇನಕ್ಕ? ಅಂಗಾಲಿಗೆ ಹೇಸಿಗೆ ಇಲ್ಲ, ಕರಳಿಗೆ ನಾಚಿಕೆ ಇಲ್ಲ ಅನ್ನೋ ಹಾಗೆ ಮಕ್ಕಳನ್ನ ಬೆಳೆಸೋಕ್ಕೋಸ್ಕರ ಅವ್ರು ಪಟ್ಟಿರೋ ಪಾಡು ಕಷ್ಟ ಅಷ್ಟಿಷ್ಟಲ್ಲ ಬಿಡು. ಅಯ್ಯೋ ಪಾಪ, ಮಕ್ಕಳು ಚೆನ್ನಾಗಿರೋ ಕಾಲನ ಇನ್ನು ನೋಡೋಕೆ ಅವರೇ ಇಲ್ದಾಗ ಆಯ್ತಲ್ಲ. ಅಕ್ಕ, ನಾವು ಆಮೇಲೆ ಹೋಗಿ ನೋಡ್ಕೊಂಬರೋಣವಾ? ಖಂಡಿತ. ಮತ್ತೆ ಹೋಗಿ ನನ್ನ ಫ್ರೆಂಡ್ಗೆ ಸಮಾಧಾನ ಮಾಡಿ ಬರಬೇಕು. ಮತ್ತೆ ಅಕ್ಕ, ನೀನು ಆವಾಗಲೇ ಮಾತಾಡ್ತಾ ಹೇಳೋದಿಲ್ಲಕ್ಕ ಗಾದೆ ಅಂತ, ಅಂಗಾಲಿಗೆ ಹೇಸಿಗೆ ಇಲ್ಲ, ಕರಳಿಗೆ ನಾಚಿಕೆ ಇಲ್ಲ ಅಂತ. ಏನಕ್ಕ ಅದರ ಅಂತರಂಗ ಬಹಿರಂಗ ಎಲ್ಲ? ಹಾಂ, ಅಂಗಾಲಿಗೆ ಹೇಸಿಗೆ ಇಲ್ಲ, ಕರಳಿಗೆ ನಾಚಿಕೆ ಇಲ್ಲ ಅನ್ನೋ ಈ ಗಾದೆ ಮನುಷ್ಯ ದೇಹದ ಅಂಗಾಂಗಗಳ ಸ್ವಭಾವವನ್ನು ಉದಾಹರಿಸ್ತಾ ಮನುಷ್ಯರ ಭಾವನೆಗಳ ಉದಾತ್ತತೆಯನ್ನು, ಗಂಭೀರತೆಯನ್ನು, ಭಿನ್ನ ಭಿನ್ನ ಸ್ವರೂಪಗಳನ್ನು ತಿಳಿಸ್ತಾ ಹೋಗುತ್ತೆ. ಅಕ್ಕ ಅಕ್ಕ, ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ಅಂತ ಎಷ್ಟು ಸಲ ಹೇಳಿಲ್ಲ ನಿಂಗೆ? ಆಯ್ತಪ್ಪ, ನಿನಗೆ ಅರ್ಥ ಆಗೋ ಹಾಗೆ ಸಿಂಪಲ್ಲಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ, ಓಕೆನಾ? ಓಕೆ, ಹೇಳಕ್ಕ. ನೋಡೋ ರಾಮು, ನಮ್ಮ ಹಿರಿಯರು ಹೊರಗೆಲ್ಲಾದರೂ ಕಾಲಿಡಕ್ಕೆ ಹೊರಟ್ರೆ ಸಾಕು, ನೆಲ ನೋಡ್ಕೊಂಡು ನಡಿ ಅಂತ ಹೇಳ್ತಿರ್ತಾರಲ್ವಾ. ಯಾಕೆ ಹೇಳು? ಚೆನ್ನಾಗಿ ಕೇಳ್ತೀಯಕ್ಕ ನೀನು. ನೆಲ ನೋಡ್ಕೊಂಡು ನಡಿದೇ ಇದ್ರೆ ಜಾರ್ಬೋದು, ಏನಾದರೂ ಎಡವ್ಕೊಂಡು ಬೀಳ್ಬೋದು, ಬರೀ ಕಾಲಲ್ಲಿ ಹೋಗ್ತಿದ್ರಂತೂ ಏನಾದರೂ ಚುಚ್ಕೊಳ್ಳಬಹುದು. ಹೀಗೆ ಅಷ್ಟೇ ಅಲ್ಲ, ನಮ್ಮ ಕಾಲಿನ ಶುಭ್ರತೆ ಬಗ್ಗೆ ತುಂಬ ಗಮನ ಕೊಡಬೇಕು. ನಡೆದಾಡುವ ಕ್ರಿಯೆ ಕಾಲಿನ ಮೂಲಕ ಆದ್ದರಿಂದ ಆ ಕ್ರಿಯೆ ಬಗ್ಗೆ ತುಂಬ ಎಚ್ಚರ ಇರಬೇಕು. ಜೊತೆಗೆ ನಡೆದಾಡುವವರು ಎಲ್ಲೆಲ್ಲಿ ನಡೆದಾಡ್ತಾರೆ ಅನ್ನೋದು ಪರೋಕ್ಷವಾಗಿ ಅವರ ನಡವಳಿಕೆ ಮೇಲೂ ಪ್ರಭಾವ ಬೀರುತ್ತೆ. ಅಂದರೆ ಮನುಷ್ಯನ ಕ್ರಿಯಾಶೀಲತೆ ಸಂಕೇತ ಕಾಲು, ಅದನ್ನು ಶುಭ್ರವಾಗಿಟ್ಕೊಳ್ಳೋದು ಮುಖ್ಯ ಅಲ್ವೇನಕ್ಕ? ಹೌದು. ಮತ್ತೆ ಈ ಅಂಗಾಲುಗಳು ಇದು ಶುಭ್ರವಾಗಿದೆ, ಈ ಜಾಗ ಶುಭ್ರವಾಗಿಲ್ಲ ಅಂತ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ಎಲ್ಲಿ ಬೇಕಾದರೂ ಹೋಗುತ್ತೆ, ಯಾವ ನಿರ್ಬಂಧ ಇಲ್ಲದೆ ಹೋಗ್ತಾ ಇರುತ್ತೆ. ಅದಕ್ಕೆ ಎಲ್ಲವೂ ಒಂದೇ, ಅಂಗಾಲಿಗೆ ಹೇಸಿಗೆ ಇಲ್ಲ ಅಂತ ಅದಕ್ಕೆ ಹೇಳಿರೋದು. ಆದ್ದರಿಂದ ನಾವು ಮಾನವರು ತುಂಬ ಎಚ್ಚರವಾಗಿರಬೇಕು ಅಂತ ಈಗ ಅದೇ ತಿಳಿಸುತ್ತೆ ಕಣೋ. ಮತ್ತೆ ಕರಳಿಗೆ ನಾಚಿಕೆ ಇಲ್ಲ ಅಂದರೆ? ಈ ಕರಳಿಗೆ ನಾಚಿಕೆ ಇಲ್ಲ ಅನ್ನೋದು ಅಷ್ಟೇ, ಬಹಿರಂಗದಲ್ಲೂ ಅನೇಕ ಅರ್ಥಗಳನ್ನು ಕೊಡುತ್ತೆ, ಅಂತರಂಗದಲ್ಲಂತೂ ಇನ್ನೂ ವಿಶಾಲವಾದ ಅರ್ಥನೇ ಕೊಡ್ತಾ ಹೋಗುತ್ತೆ. ಅಂದರೆ ಈಗ ಅಂಗಾಲಿಗೆ ಹೇಗೆ ಎಲ್ಲಿ ನಡಿಬೇಕು, ಏನು ತುಳಿಬೇಕು, ಏನು ತುಳಿಬಾರ್ದು ಅನ್ನೋ ನಿರ್ಬಂಧ ಇರಲ್ವೋ, ಹಾಗೆ ಕರಳಿಗೆ ಅಂದರೆ ಇಲ್ಲಿ ಹೊಟ್ಟೆ ಅಂತ ತಗೋಬಹುದು, ಇದಕ್ಕೆ ಎಷ್ಟು ಬೇಕಾಗಿದೆ, ಎಷ್ಟು ಬೇಡವಾಗಿದೆ ಅನ್ನೋದು ಅದಕ್ಕೆ ತಿಳಿದಿರುತ್ತೆ. ಅದಕ್ಕೆ ಯಾವ ಸಂಕೋಚವೂ ಇಲ್ಲ. ಹೊಟ್ಟೆ ತುಂಬುವವರೆಗೂ ಸ್ವೀಕರಿಸುತ್ತೆ. ಹೆಚ್ಚಾದರೆ ಅಜೀರ್ಣದ ಮೂಲಕ ಹೊರಹಾಗುತ್ತೆ, ವ್ಯಕ್ತಪಡಿಸುತ್ತೆ. ಅದನ್ನು ಕಡಿಮೆ ಆದರೆ ಹಸಿವೆ ಮೂಲಕ ವ್ಯಕ್ತಪಡಿಸುತ್ತೆ. ಆದರೆ ಮನುಷ್ಯರಾದ ನಾವು ನಮಗೆ ಎಷ್ಟು ಬೇಕು ಅಷ್ಟನ್ನು ನಿರ್ಧರಿಸಬೇಕು ನಾವು, ಗೊತ್ತಾಯ್ತಾ? ನಾಚಿಕೆಯಿಂದ ತಿಂದೇನೂ ಇರಬಾರ್ದು, ಅಥವಾ ನಾಚಿಕೆ ಬಿಟ್ಟು ಹಾಕಿದ್ದೆಲ್ಲ ತಿನ್ನಲೂಬಾರ್ದು. ಇದು ಹೊರನೋಟಕ್ಕೆ ನಾವು ವಿಶ್ಲೇಷಿಸಬಹುದಾದಂಥ ಕರಳಿಗೆ ನಾಚಿಕೆ ಇಲ್ಲ ಅನ್ನೋದರ ಅರ್ಥ. ಮತ್ತೆ ಹೆತ್ ಕರಳು, ತಾಯಿ ಕರಳು ಅಂತೆಲ್ಲ ಅಂತಾರಲ್ಲಕ್ಕ, ಇದರ ಅರ್ಥ ಏನು? ಇಲ್ಲೇ ಈ ಗಾದೆಯ ಅಂತರಂಗದ ಸಾರ ಅಡಗಿರೋದು ನೋಡು. ಕರಳಿಗೆ ನಾಚಿಕೆ ಇಲ್ಲ ಅಂದರೆ ಇದು ವಿಶೇಷವಾಗಿ
ತಾಯಿಗೆ, ಒಡಹುಟ್ಟಿದ ಮಕ್ಕಳಿಗೆ ಅನ್ವಯಿಸುತ್ತೆ. ಒಬ್ಬ ತಾಯಿ ತನ್ನ ಮಗುನ ಸಾಕಬೇಕಾದ್ರೆ ಹಲವಾರು ರೀತಿ ಕಷ್ಟಪಡ್ತಾಳೆ. ಅದನ್ನು ಗರ್ಭದಲ್ಲಿ ಹೊತ್ತಾಗಿಂದ ಹಿಡಿದು ಅದರ ಲಾಲನೆ ಪಾಲನೆಗೆ ತನ್ನನ್ನೇ ಮುಡುಪಾಗಿಟ್ಟಿರ್ತಾಳೆ. ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದ್ರೂ ಸರಿ, ಒಂದು ಪಕ್ಷ ಮಗುಗೆ ಹೊಟ್ಟೆಗೆ ಏನು ತಿನ್ನೋದಕ್ಕೆ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದರೆ ಭಿಕ್ಷೆ ಬೇಡಾದರೂ ಸರಿ ಮಕ್ಕಳನ್ನು ಸಾಕ್ತಾಳೆ ಕಣೋ. ಮತ್ತು ರಾಮು, ನೀನು ಇನ್ನೂ ಒಂದು ಗಾದೆ ಕೇಳಿರ್ಬೋದು, ಮಕ್ಕಳು ಹೆತ್ತೋರಿಗೆ ಮಾನ ಇಲ್ಲ ಅಂತ. ಏನಿರ್ಬೋದು ಹೇಳಿದ್ರೆ ಅರ್ಥ? ಖಂಡಿತವಾಗೂ ಗೊತ್ತಿಲ್ಲಕ್ಕ. ಗೊತ್ತಿಲ್ವಾ? ಹಾಂ, ಈಗ ನೋಡು, ಈಗ ಮಕ್ಕಳಿರುತ್ತೆ ಅಂತ ಇಟ್ಕೊಳಪ್ಪ, ಒಂದು 4-5 ಮಕ್ಕಳು, ತುಂಬ ಬಡತನ ಕಾಡ್ತಾ ಇರುತ್ತೆ ಅಂತ ಇಟ್ಕೊ. ಯಾವ್ದಾರು ಒಬ್ಬ ದೊಡ್ಡ ಮಗನಿಗೆ ನೀನು ಹೋಗಿ ಎದುರು ಮನೆಗೆ ಹೋಗಿ ಸ್ವಲ್ಪ ಸಾಲ ತೊಗೊಂಡು ಬಾಪ್ಪ, ಅಕ್ಕಿ ಇಸ್ಕೊಂಡು ಬಾರೋ, ಒಂದು ಪಾವು ಬೇಳೆ ಇಸ್ಕೊಂಡು ಬಾರೋ ಅಂತ ಹೇಳಿದ್ರೆ ಹೋಗ್ತಾನ ಅವನು? ಹೋಗೋದಿಲ್ಲ, ಖಂಡಿತ ಹೋಗೋದಿಲ್ಲ. ಅಥವಾ ಒಂದು ಹೋಗಿ ಒಂದು 10 ರೂಪಾಯಿ ಇಸ್ಕೊಂಡು ಬಾ ಅಂದರೆ ಇಸ್ಕೊಂಡು ಬರ್ತಾನ? ಇಲ್ಲ. ಆದರೆ ತಂದೆ ಕೂಡ ಒಂದು ಪಕ್ಷ, ಓ ನಾನು ಹೋಗಲ್ಲ, ನಾನು ಅವ್ರನ್ನ ಮಾತಾಡ್ಸೇ ಇಲ್ಲ ಅಂತ ಅಂದ್ಬಿಡ್ಬಹುದು. ಆದರೆ ತಾಯಿ ಹಾಗೆ ಮಾಡೋದೇ ಇಲ್ಲ. ಮಕ್ಕಳು ಉಪವಾಸ ಇರೋದನ್ನು ಅವಳಿಗೆ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಅವಳೇ ಹೋಗಿ ಏನಾದರೂ ಬೇಡಿ ಇಸ್ಕೊಂಡು ಬರ್ತಾಳೆ. ಇಂಥ ಸಂದರ್ಭಗಳನ್ನು ನೋಡಿ ಆಮೇಲೆ ಎಷ್ಟೋ ಕಷ್ಟಗಳಲ್ಲಿ ಮಕ್ಕಳು ಸಿಲುಕಿದಾಗ ಮಕ್ಕಳ ಪರವಾಗಿ ಮಕ್ಕಳದ್ದು ತಪ್ಪು ಅಂತ ಗೊತ್ತಿದ್ರೂ ಕೂಡ ಅವಳು ವಾದ ಮಾಡ್ತಾ ಇರ್ತಾಳೆ. ಮಕ್ಕಳನ್ನು ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಅನೇಕ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇರ್ತಾಳೆ. ಅದು ಅವಳ ಅಂತರಂಗಕ್ಕೂ ಮಗು ಮಾಡಿರೋ ತಪ್ಪು ಅಂತ ಗೊತ್ತಿದ್ರೂ ಕೂಡ ಏನಾದರೂ ಮಾಡಿ ಇದನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾಳೆ. ಈ ಹೊಟ್ಟೆಗೆ ಹಾಕ್ಕೊಳ್ಳೋದು ಅಂದರೆ ಅರ್ಥ ಏನು? ತಪ್ಪನ್ನು ಮನ್ನಿಸಿ ಅಂತಂದ್ಬಿಟ್ಟಿದ್ದೇನೆ. ಆದ್ದರಿಂದ ಇದೆಲ್ಲದನ್ನು ವಿಶ್ಲೇಷಣೆ ಮಾಡಿ ಮಕ್ಕಳು ಹೆತ್ತೋರಿಗೆ ಮಾನ ಇಲ್ಲ ಅಂತ ಕೂಡ ಒಂದು ಗಾದೆ ಒಂಥರ ಪರೋಕ್ಷವಾಗಿ ಬಳಸಿ ಸುತ್ತಿ ಹೇಳುತ್ತೆ ಕಣೋ. ಅಕ್ಕ, ಮಕ್ಕಳು ದೂರದ ಊರುಗಳಲ್ಲಿದ್ದರೂ ತಾಯಿ ಅವ್ರ ಬಗ್ಗೆ ತುಡಿತಾನೆ ಇರ್ತಾಳಲ್ವಾ? ಹೌದು ಕಣರಾಮು, ಕಣ್ಣರಿಯುತ್ತನ್ನ ಕರುಳರಿಯುತ್ತೆ ಅಂತ ಗಾದೆನೇ ಇದೆ ನೋಡು. ತಾಯಿಯ ಅಂತರಂಗಕ್ಕೆ ಮಕ್ಕಳ ಸ್ವಭಾವ, ಅವರ ಬೇಕು ಬೇಡುಗಳು, ಇಷ್ಟ ಅನಿಷ್ಟಗಳು ಚೆನ್ನಾಗಿ ತಿಳಿದಿರುತ್ತೆ ಕಣೋ. ಎಷ್ಟು ಮಕ್ಕಳಿದ್ರು ಯಾರನ್ನು ಮರೆಯೋದೇ ಇಲ್ಲ ಅಲ್ವೇನಕ್ಕ? ಮರೆಯೋದ? ಚೆನ್ನಾಗಿ ಕೇಳ್ತೀಯ. 10 ಮಕ್ಕಳಿದ್ರು 10 ಮಗನ್ ಮರೆಯಲ್ಲ ಅಂತ ಗಾದೆನೇ ಇದೆ. ಇನ್ನೊಂದು ಗೊತ್ತಾ? ತಾಯಿಗೆ ತನ್ನ ಮಕ್ಕಳನ್ನು ಯಾರಾದರೂ ಏನಾದರೂ ಅಂದುಬಿಟ್ರೆ ಅಥವಾ ಆ ಮಕ್ಕಳ ತಪ್ಪಿನ ಬಗ್ಗೆ ಆಡ್ಬಿಟ್ರೆ ಕರಳು ಚುರ್ರಂದ್ಬಿಡುತ್ತಂತೆ. ಅಕ್ಕ, ಇಂಥ ತಾಯಿನ ವಯಸ್ಸಾದ ಮೇಲೆ ಚೆನ್ನಾಗಿ ಸಾಕೋದಕ್ಕೆ, ಗೌರವಯುತವಾಗಿ ಕಾಣೋದಕ್ಕೆ ಎಷ್ಟು ಮಕ್ಕಳು ತಮ್ಮನ್ನು ತಾವೇ ತೊಡಗಿಸ್ಕೊಂಡಿದಾರಲ್ವೇನಕ್ಕ? ಸರಿಯಾಗಿ ಹೇಳಿದೆ. 10 ಮಕ್ಕಳನ್ನು ಒಬ್ಬ ತಾಯಿ ನೋಡ್ಕೋತಾಳಂತೆ, ಕಷ್ಟಪಟ್ಟು ಕೂಲಿ ನಾಲಿ ಮಾಡಿನಾದ್ರೂ. ಆದರೆ ಒಬ್ಬ ತಾಯಿನ 10 ಮಕ್ಕಳಲ್ಲಿ ಒಬ್ಬರು ನೋಡ್ಕೊಳ್ಳೋದು ಕಷ್ಟ ಅಂತ ಇನ್ನೊಂದು ಗಾದೆನೇ ಹೇಳುತ್ತೆ. ಅನುಭವದ ಮಾತು ಕೂಡ ಅದು. ಆದರೆ ಎಲ್ಲ ಕಾಲಕ್ಕೂ ಈ ಮಾತನ್ನು ನಾವು ಹೀಗೆ ಸತ್ಯ ಇದು ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ? ಹೌದಕ್ಕ, ಮಕ್ಕಳಲ್ಲೂ ಒಳ್ಳೆಯವರು ಇರ್ತಾರೆ, ತಂದೆ ತಾಯಿ ಬಗ್ಗೆ ಕೃತಜ್ಞತೆ ಇರೋರು ಇರ್ತಾರೆ ಅಲ್ವೇನಕ್ಕ? ಖಂಡಿತ. ಎಲ್ಲ ಕಾಲದಲ್ಲೂ ಕೂಡ ಪರಸ್ಪರ ಹೊಂದಾಣಿಕೆ ಅನ್ನೋದು ತುಂಬ ಮುಖ್ಯವಾಗಿ ಬೇಕಾಗತ್ತೆ ಕಣೋ. ಅದೇ ಜೀವನಕ್ಕೆ ಮುಖ್ಯವಾದ ಅಂಶ ಕೂಡ. ಅಕ್ಕ, ಚೆನ್ನಾಗಿ ಹೇಳಿದೆ ಅಕ್ಕ, ಥ್ಯಾಂಕ್ ಯು. ಆದರೆ ನನಗೆ ಈಗ ಬೇಕಾದ ಮುಖ್ಯವಾದ ಅಂಶ ಅಂದರೆ ಗೊತ್ತಾಯ್ತು ಬಿಡು. ತಿಂಡಿ ರೆಡಿ. ಆಹಾ, ಕಣ್ಣು ಅರಿಯದ್ದನ್ನ ಕರುಳು ಅರ್ತೇ ಬಿಟ್ಟಿದೆ. ಏನ್ ತಿಂಡಿ? ಪೂರಿ ಸಾಗು. ಆಹಾ, ಇದಿನ್ನೂ ಸೊಗಸು. ಬೇಗ ಕೊಡಕ್ಕ. ಹಾಗೆ ನಿಮ್ಮ ಭಾವನು ಕರಿ. ಬಾವಾ, ಓ ಮೈ ಡಿಯರ್ ಭಾವ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ NK ಶಿವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.